ಹುಟ್ಟಿದ ಪ್ರತಿಯೊಂದು ಜೀವಿಯೂ ಸಾಯಲೇಬೇಕಲ್ವಾ? ಅದರಲ್ಲೂ ದೈವಿ ಸಂಕಲ್ಪದಿಂದ ಹುಟ್ಟಿದ ಜಾಜಿ ಅಂಥವರಂತೂ ಆದಷ್ಟು ಬೇಗ ಬಂದ ಕೆಲಸವನ್ನು ಮುಗಿಸಿ ಹಿಂದಿರುಗಲೇಬೇಕಲ್ವಾ? ಹಾಗನ್ಬೇಡಿ ಶ್ರೀಮತಿಯವರೇ, ಜಾಜಿನ ಕಳ್ಕೊಳ್ಳೋಕ್ಕೆ ನಮ್ಗೆ ಯಾರಿಗೂ ಸುತರಾಮ್ ಇಷ್ಟ ಇಲ್ಲ. ಅವಳು ತ್ರಿಪುರ ಸುಂದರಿ ಅಂಶ ಹೊಂದಿರೋಳು ಅಂತ ನಂಬಿರೋರು ನಾವು. ಅವಳು ನಮಗೆ ಕಣ್ಣು ಮುಂದೆ ಓಡಾಡ್ಕೊಂಡಿದ್ರೆ ಅಷ್ಟೇ ಸಾಕು. ಆ ಪುಣ್ಯದಿಂದ ನಮ್ಮನ್ನು ದೂರ ಮಾಡಬೇಡಿ. ದೂರ ಮಾಡೋಕ್ಕೆ ನಾನ್ಯಾರು? ಎಲ್ಲ ಅವಳ ಸಂಕಲ್ಪ. ಅಷ್ಟಕ್ಕೂ ಹುಟ್ಟೋದು ಬದುಕೋದು ಮುಖ್ಯ ಅಲ್ಲ, ಬದುಕಿದಷ್ಟು ದಿನ ಮಾಡೋ ಪುಣ್ಯ ಕಾರ್ಯಗಳು ಮುಖ್ಯ. ಅಲ್ಪಾಯುಷಿಯಾದ ಚಿಟ್ಟೆ ಹೂವಿನ ಮೇಲೆ ಕೂತು ಪರಾಗಸ್ಪರ್ಶ ಕ್ರಿಯೆ ನಡೆಸುತ್ತೆ. ಅದು ಸಾಯೋದ್ರೊಳಗೆ ತನ್ನ ಜೀವನಾನ ಸಾರ್ಥಕ ಪಡಿಸ್ಕೊಳ್ಳುತ್ತೆ. ಜಾಜಿನೂ ಹಾಗೆ. ಅವಳ ಜೀವಿತಾವಧಿ ಕಡಿಮೆ ಇದ್ರೂ ಅವಳು ಮಾಡೋ ಒಂದು ಕೆಲಸದಿಂದ ಪ್ರಪಂಚ ಅವಳನ್ನು ಕೊನೆಯವರೆಗೂ ನೆನಪಿಸ್ಕೊಳ್ಳೋ ಹಾಗೆ ಮಾಡುತ್ತೆ. ಧೈರ್ಯವಾಗಿರಿ. ಹುಟ್ಟು ಸಾವುಗಳು ಮನುಷ್ಯನ ಕೈಲಿರಲ್ಲ. ಅದು ಪ್ರಕೃತಿಯ ನಿಯಮ. ತಲೆ ಬಾಗ್ಲೇಬೇಕು. ನೀ ನನ್ನ ಬದುಕಿ ಬಂದ್ಮೇಲೆ ನನ್ನ ಜೀವನ ಬದಲಾಗೋಯ್ತು. ಮೊದಲಿಗಿಂತ ಹೆಚ್ಚು ಧೈರ್ಯ ಬಂದಿದೆ. ನೀನಿದ್ರೆ ಮಾತ್ರ ನಾನಲ್ಲಿರೋದು. ನೀನಲ್ಲಿಲ್ಲ ಅಂದ್ರೆ ನಾನು ಇರಲ್ಲ. ನೀನ್ ಎಲ್ಗೋಗ್ತೀಯೋ ಅಲ್ಲಿಗೆ ಬಂದ್ಬಿಡ್ತೀನಿ. ಅಯ್ಯೋ ಪೆದ್ರಾಮ, ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ವೋ? ಯಾಕೆ ಗೋಳಾಡ್ತಿದ್ಯಾ? ಯಾಕೆಷ್ಟು ಬೇಜಾರು ಮಾಡ್ಕೊಳ್ತೀಯಾ? ಚಾಚಿ, ನೀನು ಎಲ್ಲಿ ಹೋಗೋದಾದ್ರೂ ನಾನು ಕರ್ಕೊಂಡು ಹೋಗ್ತೀಯಲ್ವಾ? ಬದುಕಿರೋವಾಗ್ಲೂ ಸಾಯೋವಾಗ್ಲೂ. ಏನಕ್ಕೇನ ಪ್ರಕಾರೇಣ ಈ ಕೆಲಸ ಮಾಡಿಯೇ ತೀರ್ತೀನಿ. ಈ ಪ್ರಯೋಗದಲ್ಲಿ ನಾನು ಗೆದ್ರೆ ಜಾಜಿ ಸಾಯ್ತಾಳೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್